ಐಸ್ ಕ್ರೀಮಾ? ಹಾಂ, ಇಲ್ಲ ಐಸ್ ಕ್ರೀಮ್ ಅಲ್ಲ, ಇದು ಡೇ ಕ್ರೀಮು. ನಮ್ಗೆ ಎಷ್ಟೊಂದು ಜನ ಸಿಸ್ಟರ್ ನಮಗೆ ಮೇಕಪ್ ಮಾಡ್ಕೊಳ್ಳೋದು ಬರಲ್ಲ, ಮೇಕಪ್ ಮಾಡ್ಕೊಳ್ಳೋ ಥರನೇ ಕಾಣಿಸ್ಬೇಕು ಆ ಥರ ಒಂದು ಕ್ರೀಮ್ನ ಮಾಡ್ಕೊಡಿ ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು. ನಾನು ಫೌಂಡೇಶನ್ ಮಾಡಿದ್ದೀನಿ, ಬಟ್ ಅದಕ್ಕಿಂತನೂ ನಮಗೆ ಮೇಕಪ್ ಮಾಡ್ಕೊಳ್ಳೋದ್ರದ್ದು ಗೊತ್ತೇ ಆಗಬಾರ್ದು, ಆ ಥರ ಒಂದು ಕ್ರೀಮ್ ರೆಡಿ ಮಾಡಿ ಅಂತ ಹೇಳ್ತಿದ್ರು ಅಂತ ಒಂದು ಕ್ರೀಮ್ನ ರೆಡಿ ಮಾಡಿದ್ದೀನಿ. ಇದು ನೋಡ್ತಾ ಇರ್ಬೋದು ನೀವು. ಇದು ನಿಮಗೆ ಒಂಥರ ಚಾಕ್ಲೇಟ್ ಕಲರ್ ಬರುತ್ತೆ, ಇದು ಯೆಲ್ಲೋ ಕಲರ್ ಬರುತ್ತೆ. ಇದು ಆಲ್ರೆಡಿ ನಮ್ಮ ಕಸ್ಟಮರ್ಸ್ ಹತ್ರ ಯೂಸ್ ಮಾಡ್ತಾ ಇದ್ದಾರೆ ರೆಗ್ಯುಲರಾಗಿ. ಇದನ್ನು ಫಸ್ಟ್ ಅಪ್ಲೈ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ಅಪ್ಲೈ ಮಾಡಬೇಕು. ತುಂಬ ಚೆನ್ನಾಗಿ ಫೇಸಿಗೆ ಗ್ಲೋಯಿಂಗ್ ಬರುತ್ತೆ. ನೀವು ಡೈಲಿ ಯೂಸ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ಅಷ್ಟೇ ಚೆನ್ನಾಗಿ ಮೇಕಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಯಾವ ರೀತಿ ಮಾಡ್ಕೋಬೇಕಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಈ ಒಂದು ಚಾಕ್ಲೇಟ್ ಕಲರ್ ಇದೆ ಅಂತ ಹೇಳಿದ್ನಲ್ಲ, ಆ ಒಂದು ಕ್ರೀಮ್ನ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ. ಫೇಸ್ ಒಂಥರ ಟೈಟ್ ಆಗುತ್ತೆ ಅದನ್ನು ಯೂಸ್ ಮಾಡಿದ ತಕ್ಷಣ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗ್ಲೋಯಿಂಗ್ ಆಗಿ. ಅದಾದಮೇಲೆ ನೀವು ಯೆಲ್ಲೋ ಕಲರ್ದು ಡೇ ಕ್ರೀಮ್ ಇದೆ ಅಲ್ವಾ, ಅದನ್ನು ಅಪ್ಲೈ ಮಾಡಿ. ಅದಾದಮೇಲೆ ನೀವು ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಷ್ಟೇ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸು. ಅದನ್ನು ನೀವು ಕಿವಿ, ಕತ್ತು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಯೆಲ್ಲೋ ಕಲರ್ ಕ್ರೀಮ್ನ ಅಪ್ಲೈ ಮಾಡಿ. ಎಲ್ಲ ಒಂದೇ ಕಲರ್ ಬರಬೇಕು, ಆ ಥರ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ. ಚೆನ್ನಾಗಿ ಬ್ಲೆಂಡ್ ಮಾಡಿ. ಈ ರೀತಿನೂ ಅಪ್ಲೈ ಮಾಡ್ಕೋಬೋದು, ಅಥವಾ ಎರಡು ಕ್ರೀಮ್ನು ಒಂದು ಸ್ವಲ್ಪ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮೇಯ್ನಾಗಿ ಇದರಿಂದ ನಿಮಗೆ ಓವರ್ ಮೇಕಪ್ ಮಾಡ್ಕೊಂಡಿದ್ದಾರೆ ಮತ್ತು ಫುಲ್ ಫೇಸ್ ಎಲ್ಲ ಬೂದು ಕಾಣಿಸ್ತಾ ಇದೆ, ಆ ಥರ ಏನೂ ಅನಿಸಲ್ಲ. ನ್ಯಾಚುರಲ್ ಆಗಿ ನಿಮಗೆ ಗ್ಲೋಯಿಂಗ್ ಬರುತ್ತೆ. ಈ ರೀತಿ ನೀವು ಸಿಂಪಲಾಗಿ ಮೇಕಪ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸ್ತೀರ. ಡೈಲಿ ಕೂಡ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಬೇಕು ಅನ್ನೋರು ಸ್ಕ್ರೀನಲ್ಲಿ ಕೊಟ್ಟರಂಥ ನಂಬರ್ಗಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ, ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಆಗುತ್ತೆ. ಅಥವಾ ವೆಬ್ಸೈಟ್ ಮುಖಾಂತರನಾದರೂ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.